ಗ್ಯಾರಂಟಿ ಸ್ಕೀಮ್ನ ಯಾರ್ಯಾರು ಫಲಾನುಭವಿಗಳಿದ್ದೀರಿ ಅವರೆಲ್ಲರೂ ಕೂಡ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕಾದ್ರೆ ಏನಾದರೂ ಒಂದಷ್ಟು ಚೇಂಜಸ್ ಮಾಡಬೇಕಾದ್ರೆ ಮಾಡೋ ಮುನ್ನ ಹುಷಾರು. ನಿಮ್ಮ ಚೇಂಜಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಆದರೆ ಈಗ ಆಲ್ರೆಡಿ ನೀವು ಗ್ಯಾರಂಟಿ ಸ್ಕೀಮ್ನ ಫಲಾನುಭವಿ ಇರ್ತೀರಿ. ಯಾವ್ಯಾವ ರೀತಿಯಾಗಿ ಅಂದರೆ, ಒಂದು ಅನ್ನಭಾಗ್ಯದ BPL ಕಾರ್ಡ್ ಹೋಲ್ಡರ್ ಆಗಿರ್ತೀರಿ, DBT ಹಣ ಬರ್ತಾ ಇರುತ್ತೆ, ಪ್ರತಿ ತಿಂಗಳು 5 kg ಬದಲಾಗಿ ಹಣ ಬರ್ತಾ ಇರುತ್ತೆ. ಇದರ ಜೊತೆಗೆ ಗೃಹಲಕ್ಷ್ಮಿ ಸ್ಕೀಮ್ನ ಅಡಿ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಬರ್ತಾ ಇರುತ್ತೆ. ಇದರ ಜೊತೆಗೆ ಕೆಲವರು ಯುವ ನಿಧಿಗೂ ಕೂಡ ಅಪ್ಲೈ ಮಾಡಿರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಗ್ಯಾರಂಟಿ ಸ್ಕೀಮ್ಗಳ ಅಡಿಯಲ್ಲಿ ಫಲಾನುಭವಿಗಳಾಗಿರ್ತೀರಿ ಅವರು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡುವ ಮುನ್ನ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಯಾಕೆ ಅಂತಂದರೆ, ಭಾಳಷ್ಟು ಜನರಿಗೆ ಯಾರ್ಯಾರು ಈ ರೀತಿಯಾದಂಥ ಕೆಲಸನ ಮಾಡಿದ್ದಾರೆ ಅವರಿಗೆ ಮೊದಲು ಒಂದು 3-4 ತಿಂಗಳು ಹಣ ಬಂದಿರುತ್ತೆ. ಗ್ಯಾರಂಟಿ ಸ್ಕೀಮ್ನಡಿಗೆ ಅವರು ಫಲಾನುಭವಿ ಆಗಿರ್ತಾರೆ. ಯಾವಾಗ ಇವರು ತಮ್ಮ ಆಧಾರ್ ಕಾರ್ಡನ್ನು ಅಡ್ರೆಸ್ಸನ್ನು ಬದಲಾವಣೆ ಮಾಡೋದಾಗಲಿ, ಹೆಸರನ್ನು ಬದಲಾವಣೆ ಮಾಡೋದಾಗಲಿ, ಅಥವಾ ಫೋನ್ ನಂಬರನ್ನು ಬದಲಾವಣೆ ಮಾಡೋದಾಗಲಿ, ಇವು ಮಾಡೋದರಿಂದ ಏನಾಗುತ್ತೆ ಅಂದರೆ, ನೀವು ಫಲಾನುಭವಿಯ ಲೀಸ್ಟಲ್ಲಿ ಆ್ಯಡ್ ಆಗೋದಿಲ್ಲ. ಇದು ನೀವು ಮಾಡಿದಂಥ ತಪ್ಪಲ್ಲ, ಇದು ಇಲಾಖೆ ಮಾಡಬೇಕಾದಂಥ ಅಪ್ಡೇಟ್ ಮಾಡಬೇಕಾದಂಥ ಕೆಲಸವನ್ನು ಮಾಡದೇ ಇರೋ ಕಾರಣಕ್ಕಾಗಿ ಅದು ಆ್ಯಡ್ ಆಗೋದಿಲ್ಲ. ನಿಜವಾಗ್ಲೂ ಕೂಡ ಹೌದು, ಆಹಾರ ಇಲಾಖೆ ಅಧಿಕಾರಿಗಳು ಕೆಲವರು ನಿಮಗೆ ಉನ್ನತ ಮೂಲಗಳಿಂದ ಸಿಕ್ಕಂಥ ಮಾಹಿತಿ, ಯಾಕೆ ಭಾಳಷ್ಟು ಜನ ನಿಮಗೆ 100% ಎಲ್ರಿಗೂ ಕೂಡ ಹಣ ವರ್ಗಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಆಹಾರ ಇಲಾಖೆ ಕೊಡುವಂಥ ಮಾಹಿತಿನೂ ಕೂಡ ನೀವು ನೋಡ್ತಾ ಹೋದರೆ, ಚೆಕ್ ಮಾಡ್ತಾ ಹೋದರೆ, ಪ್ರತಿ ವರ್ಷವೂ ಅಂದರೆ ಪ್ರತಿ ತಿಂಗಳು ಕೂಡ ವೇರಿಯೇಷನ್ ಇರ್ತದೆ. ಅಂದರೆ ಕಳೆದ ಜುಲೈ ತಿಂಗಳಿಂದನೂ ಕೂಡ ಕೊಡ್ತಾನೆ ಬಂದಿದೆಯಲ್ಲ ನಿಮಗೆ ಫಲಾನುಭವಿಗಳ ಸಂಖ್ಯೆ, ಆ ಸಂಖ್ಯೆ ಏರುಪೇರು ಇರುತ್ತೆ. ಪ್ರತಿ ತಿಂಗಳು ಕೂಡ ಏರುಪೇರು ಇರುತ್ತೆ. ಉದಾಹರಣೆಗೆ 1,15,00,000 ಅಂಥೇಳಿ ಫೆಬ್ರವರಿ ಮಂತಲ್ಲಿ ತೋರಿಸಿದ್ರೆ, ಜನವರಿ ತಿಂಗಳಲ್ಲಿ 1,12,00,000, 1,14,00,000 ಅಂತಲೂ ತೋರಿಸುತ್ತೆ. ಅಂದರೆ ವೇರಿಯೇಷನ್ಸ್ ಇರುತ್ತೆ. ಯಾಕೆ ಈ ವೇರಿಯೇಷನ್ಸ್ ಇರುತ್ತೆ ಅಂದರೆ, ಯಾರು ಫಲಾನುಭವಿಗಳಿದ್ದಾರೆ ಅನ್ನೋದನ್ನು ಮೊದಲು ಲಾಕ್ ಮಾಡುತ್ತೆ. ಆಹಾರ ಇಲಾಖೆ ಇರ್ಬೋದು ಅಥವಾ ಗೃಹಲಕ್ಷ್ಮಿ ಸ್ಕೀಮ್ ನಡಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೂ ಇರ್ಬೋದು. ಯಾಕೆ ಲಾಕ್ ಮಾಡುತ್ತೆ ಅಂದರೆ, ನಿಮಗೆ KYC ಇವುಗಳೆಲ್ಲವೂ ಕೂಡ ಇರುತ್ತೆ. ಅದನ್ನು ನಿಮಗೆ ನೆಕ್ಸ್ಟ್ ಮಾಹಿತಿ ಕೊಡ್ತಾ ಹೋಗ್ತೀನಿ. ಈ ರೀತಿಯಾಗಿ ನೀವು ಆಧಾರ್ ಕಾರ್ಡನ್ನು ಹೆಸರನ್ನು ಏನಾದರೂ ಬದಲಾವಣೆ ಮಾಡಿದರೆ ಅಪ್ಡೇಟ್ ಮಾಡ್ತೀರಿ ನೀವು ಥ್ರೂ ವೆಬ್ಸೈಟ್ ಮೂಲಕನೋ ಅಥವಾ ಬ್ರೌಸಿಂಗ್ ಸೆಂಟ್ರಿಗೆ ಹೋಗಿ ನಿಮ್ಮ ಹೆಸರು ಏನಾದರೂ, ಈಗ ಉದಾಹರಣೆಗೆ ನನ್ನ ಹೆಸರೇ ಶರಣು ಹಂಪಿ YM ಅಂತ ಇರುತ್ತೆ. ಶರಣು ಹಂಪಿ YM ಇರೋದನ್ನು ಇನ್ಷಿಯಲನ್ನು ಮೊದಲು ಹಾಕ್ಕೊಂಡಿರುತ್ತೆ. ಯಾಕಂದರೆ SSLC ಮಾಸ್ ಕಾರ್ಡಲ್ಲಿ ನಿಮಗೆ ಆ ರೀತಿ ಇರುತ್ತೆ, YM ಶರಣು ಹಂಪಿ ಅಂತ ಮಾಡ್ಕೋತೀರಿ. ಆದರೆ ನೀವು ಗ್ಯಾರಂಟಿ ಸ್ಕೀಮ್ನ ಅಡಿಯಲ್ಲಿ BPL ಕಾರ್ಡಲ್ಲಿ ಹೆಸರೇನಿರುತ್ತೆ ಅಂದರೆ ಶರಣು ಹಂಪಿ YM ಅಂತಲೇ ಇರುತ್ತೆ. ಆದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರೋದು YM ಶರಣು ಹಂಪಿ ಅಂತ ಇರುತ್ತೆ. ಸೊ ಇದು ನಿಮಗೆ ಎಕ್ಸಾಂಪಲ್ ಹೇಳಿದ್ದು. ಬಹುಶಃ ಎಲ್ಲ ಮನೆಯೊಡತಿಯರೆಲ್ಲರೂ ಕೂಡ ಹೆಸರೇನಿರ್ತದೆ ನಿಮಗೆ ಗ್ಯಾರಂಟಿ ಕಾರ್ಡ್ಗಳಲ್ಲಿ ಹೇಗಿರುತ್ತೋ ಹಾಗಿದ್ದರೆ ಮಾತ್ರ ಹಣ ಬರುತ್ತೆ. ಇಲ್ಲದೇ ಇದ್ದರೆ ಫಲಾನುಭವಿಗಳ ಲೀಸ್ಟಲ್ಲೂ ಕೂಡ ಆ್ಯಡ್ ಮಾಡೋದಿಲ್ಲ. ಈ ರೀತಿಯಾದಂಥ ತೊಂದರೆನೂ ಕೂಡ ಭಾಳಷ್ಟು ಜನ ಅನುಭವಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಳೆದ 2 ತಿಂಗಳಿಂದ ನಿಮಗೆ ನೆನಪಿದೆಯೋ ಇಲ್ಲ ಗೊತ್ತಿಲ್ಲ, ಗೃಹಲಕ್ಷ್ಮಿ ಸ್ಕೀಮಲ್ಲಿರೋರು KYC ಅಪ್ಡೇಟನ್ನು ಮಾಡಿ ಅಂಥೇಳಿ ಕೇಳ್ತು. ಯಾಕೆ ಕೇಳ್ತು ಇಲಾಖೆಯ ಅಧಿಕಾರಿಗಳು ಕೇಳಿದ್ರು ಅಂತಂದರೆ, ಭಾಳಷ್ಟು ಜನ ಈ ರೀತಿಯಾಗಿ, ಯಾಕಂದರೆ ನಿಮಗೆ ಗ್ಯಾರಂಟಿ ಸ್ಕೀಮ್ ಶುರುವಾದಾಗಿಂದ ಇದರ ಬಗ್ಗೆ ಅವೇರ್ನೆಸ್ ಜಾಸ್ತಿ ಮೂಡ್ತಾ ಬಂತು. ನಿಮ್ಮ ಆಧಾರ್ ಕಾರ್ಡ್ಗಳ ವಿಳಾಸ ಕರೆಕ್ಟಾಗಿರಬೇಕು, ಹೆಸರು ಕರೆಕ್ಟಾಗಿರಬೇಕು, ಅದು ಬ್ಯಾಂಕ್ ಸೀಡಿಂಗ್ ಆಗಿರಬೇಕು, ನಿಮ್ಮ ಹೆಸರು ಬ್ಯಾಂಕಲ್ಲಿ ಇರೋ ಹೆಸರು ಒಂದೇ ಆಗಿರಬೇಕು, ಇವುಗಳೆಲ್ಲವನ್ನು ಕೂಡ ಕ್ರಾಸ್ ಚೆಕ್ ಮಾಡಬೇಕು. ಸೊ ಈ ಹಿನ್ನೆಲೆಯಲ್ಲಿ ಭಾಳಷ್ಟು ಅವೇರ್ನೆಸ್ ಬಂದಿದೆ ಜನರಿಗೆ. ಆ ಕಾರಣಕ್ಕಾಗಿ ಆಧಾರ್ ಕಾರ್ಡಲ್ಲಿ ಹೆಸರೇನಾದರೂ ಬದಲಾವಣೆ ಇದ್ದರೆ ಅವಾಗ ನೋಡ್ಕೋತಾರೆ. SSLC ಮಾರ್ಕ್ಸ್ ಕಾರ್ಡಲ್ಲೂ ಅಥವಾ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟಲ್ಲಿ ಹೆಸರಿಗೂ ತಾಳೆ ಆಗೋದಿಲ್ಲ, ಇನ್ಷಿಯಲ್ ಬೇರೆ ಇರುತ್ತೆ, ವೆಂಕಟೇಶ ಅಂತಿರುತ್ತೆ, SHA ಅಂತ ಇರುತ್ತೆ ಬರ್ತ್ ಸರ್ಟಿಫಿಕೇಟಲ್ಲಿ. ಆದರೆ ನಿಮಗೆ ಆಧಾರ್ ಕಾರ್ಡಲ್ಲಿ ವೆಂಕಟೇಶ SA ಅಂತಿರುತ್ತೆ. ಸೊ ಈ ರೀತಿ ಇದ್ರೂ ಕೂಡ ಭಾಳಷ್ಟು ತೊಂದರೆ ಆಗುತ್ತೆ. ಅಯ್ಯೋ ನಾನು ಚೇಂಜ್ ಮಾಡಬೇಕು ಅಂತೇಳಿ ಚೇಂಜ್ ಮಾಡ್ಕೊಂಬಿಟ್ಟಿರ್ತಾರೆ ಮಿಡ್ಲಲ್ಲಿ. ಗ್ಯಾರಂಟಿ ಸ್ಕೀಮ್ನ ಫಲಾನುಭವಿ ಆಗಿರ್ತಾರೆ, ಮಿಡ್ಲಲ್ಲಿ ಚೇಂಜ್ ಮಾಡ್ಕೊಂಬಿಡ್ತಾರೆ. ಈಗ ರೀಸೆಂಟಾಗಿ ಚೇಂಜ್ ಮಾಡ್ಕೋತಾರೆ. ಅವರು ನೆಕ್ಸ್ಟ್ ಮಂತ್ ಹಣ ತೆಗೆದುಕೊಳ್ಳದೇ ಇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವರನ್ನು ಫಲಾನುಭವಿಯ ಪಟ್ಟಿಯಲ್ಲೇ ಆ್ಯಡ್ ಮಾಡೋದಿಲ್ಲ, ಅದು ಗೊತ್ತೇ ಆಗೋದಿಲ್ಲ. ಯಾಕೆ ಮೊದಲೆಲ್ಲ ನಮಗೆ ಹಣ ಬರ್ತಾ ಇತ್ತಲ್ಲ, ಯಾಕೆ ನಮಗೆ ಬರ್ತಾ ಇಲ್ಲ ಅಂತ ಅನ್ನೋರು ಇದ್ದಾರೆ. ಕೆಲವರು ಇದೇ ಕಾರಣಗಳಿಗಾಗಿ ನಮಗೆ ಮೊದಲಿಂದಲೂ ಕೂಡ ಹಣ ಬರದೇ ಇರೋ, ಫಲಾನುಭವಿ ಆಗದೇ ಇರುವಂಥ ರೀಸನ್ನು ಕೂಡ ಇರುತ್ತೆ. ಸೊ ಇದು ಮೊದಲು ದಯಮಾಡಿ, ಹಾಗಾದರೆ ಇದು ನಾವು ಮಾಡೋ ತಪ್ಪ ಅಂದರೆ ಖಂಡಿತವಾಗಿ ಕೂಡ ಇಲ್ಲ. ಯಾಕೆ ಇದು ಅಪ್ಡೇಟ್ ಮಾಡೋದಿಲ್ಲ ಅಂತಂದರೆ, ನಿಮಗೆ ಉದಾಹರಣೆಗೆ ಆಹಾರ ಇಲಾಖೆದು ಹೇಳ್ತೀನಿ. K2 ಇದ್ರ ಮೂಲಕ, ತಂತ್ರಾಂಶದ ಮೂಲಕ, ಅಂದರೆ ನಿಮಗೆ ಖಜಾನೆ ಅಂತೇನಿದೆ, ಸರ್ಕಾರದ
ಸಿಬ್ಬಂದಿಗಳಿಗೆ ನೌಕರರಿಗೆಲ್ಲರೂ ಕೂಡ ಹಣ ಅದರ ಮೂಲಕನೇ ವರ್ಗಾವಣೆ ಆಗೋದು. ಪ್ರತಿಯೊಂದನ್ನು ಕೂಡ ಕ್ರಾಸ್ ಚೆಕ್ ಮಾಡಿಕೊಂಡು ನೀಟಾಗಿ ಕೊಡ್ತಾ ಹೋಗುತ್ತೆ. ಆದರೆ ಇಲ್ಲಿ ಸಮಸ್ಯೆ ಆಗೋದು ಏನು ಅಂತಂದರೆ, ನೀವು ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರನ್ನು ಬದಲಾವಣೆ ಮಾಡಿರ್ತೀರಿ, ಅಪ್ಡೇಟ್ ಮಾಡಿರ್ತೀರಿ, ಡೇಟ್ ಆಫ್ ಸರ್ಟಿಫಿಕೇಟ್ ಪ್ರಕಾರ, ಬರ್ತ್ ಸರ್ಟಿಫಿಕೇಟ್ ಪ್ರಕಾರನೋ ಅಥವಾ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಪ್ರಕಾರನೋ ಎಲ್ಲವನ್ನು ಕ್ರಾಸ್ ಚೆಕ್ ಮಾಡ್ಕೊಂಡು ಒಂದು ಹೆಸರಿಲ್ಲ ಅಂಥೇಳಿ ನೀವು ಮಾಡಿರ್ತೀರಿ, ಭಾಳ ಒಳ್ಳೆಯದು. ಆದರೆ ಆ ಅಪ್ಡೇಟನ್ನು ಆಹಾರ ಇಲಾಖೆ ತನಗೆ ಸಿಕ್ಕಂಥ ದತ್ತಾಂಶ ಏನಿದೆ ಅದರಲ್ಲಿ ಅದನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಒಂದು. ಎರಡನೇದು, K2 ತಂತ್ರಾಂಶದ ಮೂಲಕ ಹಣ ವರ್ಗಾವಣೆ ಆಗ್ತಾ ಇದ್ದಿದ್ದು ಅಪ್ ಟು ಜನವರಿವರೆಗೂ ಕೂಡ. ಸೊ K2 ತಂತ್ರಾಂಶದಲ್ಲಿ ವರ್ಗಾವಣೆ ಆಗುವಂಥ ಸಂದರ್ಭದಲ್ಲಿ ಈ ರೀತಿ ಹೆಸರು ಬದಲಾವಣೆ ಏನಾದರೂ ಇದ್ದರೆ ಫಲಾನುಭವಿಗಳ ಪಟ್ಟಿಯಿಂದನೇ ಹೊರಗಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಿಮಗೆ ಹಣನೇ ಬರೋದಿಲ್ಲ. ಡಿಸೆಂಬರ್ವರೆಗೂ ಬಂದಿರುತ್ತೆ ಅಥವಾ ನವಂಬರ್ವರೆಗೂ ಹಣ ಬಂದಿರುತ್ತೆ, ಆ ನಂತರ ಹಣ ಬಂದಿರೋದಿಲ್ಲ. ಈ ರೀತಿ ಆಗಿರುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂಥೇಳಿ ಇಲಾಖೆ ಅಧಿಕಾರಿಗಳೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನೀವೇನು ಮಾಡಬೇಕು ಅಂದರೆ, ಇಲಾಖೆ ಮಾಡಬೇಕು ಸರಿ, ಬಟ್ ಎರಡನೇದಾಗಿ ನೀವು ಇಲಾಖೆಗೂ ಕೂಡ ನೀವು ಗಮನಕ್ಕೆ ತರಬೇಕು. ನಾನು ಆಧಾರ್ ಕಾರ್ಡಲ್ಲಿ ಹೀಗಿದ್ದ ಹೆಸರನ್ನು ನಾನು ಚೇಂಜ್ ಮಾಡಿದ್ದೀನಿ, ಇದನ್ನು ನೀವು ಕೂಡ ಒಂದು ಸರಿ ಗಮನಿಸಿ, ನಿಮ್ಮ ಇಲಾಖೆಯ ಇದರಲ್ಲೂ ಕೂಡ ದತ್ತಾಂಶದಲ್ಲೂ ಕೂಡ ಅಪ್ಡೇಟ್ ಮಾಡಿ ಅಂಥೇಳಿ ಒಂದು ಮನವಿಯನ್ನು ಮಾಡಿಕೊಳ್ಬೇಕಾಗತ್ತೆ. ಮನವಿಯನ್ನು ಮಾಡಿಕೊಂಡ್ರೆ ನಿಮಗೆ ಅದನ್ನು ಅಪ್ಡೇಟ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಸೊ ಇದು ಭಾಳ ಪ್ರಮುಖವಾಗಿ ಗ್ಯಾರಂಟಿ ಸ್ಕೀಮ್ಗಳು ಯಾರ್ಯಾರು ಫಲಾನುಭವಿಗಳಿದ್ದೀರಿ ಅವರು ಆಧಾರ್ ಕಾರ್ಡ್ ಏನಾದರೂ ಅಪ್ಡೇಟ್ ಮಾಡಿದರೆ ಆ ಅಪ್ಡೇಟ್ ಏನು ಮಾಡಿದ್ದೀವಿ ಅನ್ನೋದನ್ನು ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡಿ. ಈ ಕಾರಣಕ್ಕಾಗಿ ಜನವರಿ ತಿಂಗಳಲ್ಲಿ ಭಾಳ ಜನರಿಗೆ ಹಣ ಕೂಡ ವರ್ಗಾವಣೆ ಆಗಲಿಲ್ಲ. ಬೇರೆ ಬೇರೆ ರೀಸನ್ ಕೂಡ ಹೌದು. ಅಂದರೆ ಅದು ಕಳೆದ 6 ತಿಂಗಳ ದತ್ತಾಂಶವನ್ನು ಚೆಕ್ ಮಾಡಿಕೊಂಡು ಫೈನಾನ್ಷಿಯಲ್ ಇಯರ್ 1 ವರ್ಷದನ್ನು ಕನ್ಸಿಡರ್ ಮಾಡುತ್ತೆ. 1 ವರ್ಷದನ್ನು ಕನ್ಸಿಡರ್ ಮಾಡಬೇಕಂದ್ರೆ ಪ್ರತಿ ತಿಂಗಳು ಕೂಡ ಫೈಲ್ ಚೇಂಜ್ ಮಾಡ್ತಾ ಹೋಗಬೇಕಾಗತ್ತೆ. ತಾಂತ್ರಿಕವಾಗಿ ಭಾಳಷ್ಟು ಸಮಸ್ಯೆ ಆಗುತ್ತೆ ಅನ್ನೋದು ಆಹಾರ ಇಲಾಖೆಯ ಗಮನಕ್ಕೆ ಬಂತು. ಸೊ ಈ ಹಿನ್ನೆಲೆಯಲ್ಲಿ ಖಜಾನೆ K2 ಏನಿದೆ ತಂತ್ರಾಂಶ ಏನಿದೆ ಇದರ ಬದಲಾಗಿ ನಮಗೆ ಮಾರ್ಚ್ವರೆಗೂ, ಅಂದರೆ ಮಾರ್ಚ್ ಹಣ ಕೊಡೋವರೆಗೂ ಕೂಡ ನಮಗೆ ಆನ್ಲೈನ್ ಬ್ಯಾಂಕಿಂಗ್ ಸಿಸ್ಟಮಲ್ಲಿ, ಅಂದರೆ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಆಗಿರೋಲ್ಲ, ಫೈನಾನ್ಷಿಯಲ್ ಇಯರ್ 1 ಇಯರನ್ನು ಕನ್ಸಿಡರ್ ಮಾಡೋದಿಲ್ಲ. ಕಳೆದ ತಿಂಗಳು ಅವರ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಎಲ್ಲದೂ ಕೂಡ ಚೆಕ್ ಮಾಡ್ತಾರೆ, ಆಗಿದ್ದರೆ ಆ ಹಣವನ್ನು ಕೊಡ್ತಾರೆ. ಸೊ ಹೀಗಿರುತ್ತೆ. ಈ ಕಾರಣಕ್ಕಾಗಿ ನಮಗೆ ಆ ತಂತ್ರಾಂಶ ಮಾರ್ಚ್ವರೆಗೂ ಕೂಡ ಬೇಡ, ಹಣವನ್ನು ವರ್ಗಾವಣೆ ಮಾಡಲಿಕ್ಕೆ ಅಂಥೇಳಿ ಅವ್ರು ಕೇಳ್ಕೊಂಡಿದ್ದಾರೆ. ಅದಕ್ಕೆ ಓಕೆನೂ ಕೂಡ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಖಜಾನ ಈ ವೆಬ್ಸೈಟ್ ಏನಿದೆ, ಈ ತಂತ್ರಾಂಶ ಏನಿದೆ, ಈ ತಂತ್ರಾಂಶ ಅಪ್ಡೇಟನ್ನು ಮಾಡ್ಕೋತೀವಿ, ಹೇಗೆ ಬ್ಯಾಂಕಿಂಗ್ ಸಿಸ್ಟಮಲ್ಲಿದೆಯೋ ಆ ರೀತಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿವರೆಗೂ ನಾವೇನು ಮಾಡಬೇಕು ಅಂದರೆ, ಆಧಾರ್ ಕಾರ್ಡ್ ಏನಾದರೂ ಅಪ್ಡೇಟ್ ಮಾಡಿದರೆ ನೀವು ಏನು ಅಪ್ಡೇಟ್ ಮಾಡಿದಿರಿ, ಮೊದಲೇನಿತ್ತು ಈಗೇನಾಗಿದೆ ಅದನ್ನು ನೀವು ಸಂಬಂಧಪಟ್ಟಂಥ ಇಲಾಖೆ, ಉದಾಹರಣೆಗೆ ನೀವು ಆಹಾರ ಇಲಾಖೆಯ ಫಲಾನುಭವಿ ಆಗಿರ್ತೀರಿ, ಜೊತೆಗೆ ಗೃಹಲಕ್ಷ್ಮಿ ಸ್ಕೀಮ್ನ ಅಡಿಯಲ್ಲಿ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ, ಸೊ ಸಂಬಂಧಪಟ್ಟಂಥ ಇಲಾಖೆಗೆ ನೀವು ಒಂದು ಮನವಿಯನ್ನು ಕೊಡಬೇಕಾಗತ್ತೆ. ಹಿಂಗೆ ಚೇಂಜ್ ಆಗಿದೆ, ಆ ಕಾರಣಕ್ಕಾಗಿ ತಮ್ಮ ಗಮನಕ್ಕೆ ಅಂಥೇಳಿ. ಒಂದು ವೇಳೆ ಹಣ ಬರ್ತಾ ಇದ್ದರೆ ವೆಲ್ ಆ್ಯಂಡ್ ಗುಡ್, ಬಟ್ ಬರುವ ಸಂಖ್ಯೆ ಭಾಳ ಕಡಿಮೆ ಅಂತಾರೆ. ಯಾಕಂದರೆ ಆಧಾರ್ ಕಾರ್ಡಲ್ಲಿ ಈ ರೀತಿ ಏನಾದರೂ ಹೆಸರು ಬದಲಾವಣೆ ಆಗಿದ್ದರೆ, ಮನೆಯೊಡತಿ ಹೆಸರೇ ಬದಲಾವಣೆ ಆಗಿದ್ದರೆ ನಿಮ್ಮನ್ನು ಕನ್ಸಿಡರ್ ಮಾಡದೇ ಇರುವಂಥ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಸೊ ಈ ಕಾರಣಕ್ಕಾಗಿ ಈ ವಿಡಿಯೋನ ಮಾಡಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದ್ರ ಜೊತೆಗೆ ಇನ್ನೂ ಒಂದು ಭಾಳ ಪ್ರಮುಖವಾದ ವಿಚಾರ ಅಂತಂದರೆ, ಈ ಕಾರಣಕ್ಕಾಗಿ ಈ KYC ಅಪ್ಡೇಟ್ ಆಗಿದೆಯಾ ಇಲ್ಲ, ಭಾಳ ಸಿಂಪಲ್. ನಿಮ್ಮ ಬ್ಯಾಂಕ್ ಯಾವ್ಯಾವ ಬ್ಯಾಂಕ್ಗಳಿದ್ದಾವೆ, 3-4 ಬ್ಯಾಂಕ್ ಇರೋದು. ಇಲ್ಲ ನಾನು ಪೋಸ್ಟ್ ಆಫೀಸ್ ಇದೆ ಅಂತ ಅಂದ್ಕೊಳ್ಳಿ, ಪೋಸ್ಟ್ ಆಫೀಸ್ಗೂ ಕೂಡ ಭೇಟಿ ಕೊಡಿ. ಸೊ ಅಲ್ಲಿ ಕೇಳಬೇಕಾಗಿರೋದು ಇಷ್ಟೇ, ನನ್ನ ಆಧಾರ್ ಕಾರ್ಡ್ನಲ್ಲಿರುವಂಥ ನಂಬರ್ ಏನಿದೆ ಯಾವ ಬ್ಯಾಂಕ್ ಜೊತೆಗೆ ಆ್ಯಡ್ ಆಗಿದೆ, ಲಿಂಕ್ ಯಾವುದಕ್ಕಾಗಿದೆ ಅನ್ನೋದನ್ನು ಕೇಳಬೇಕು. ನಿಮ್ಗೆ 3-4 ಬ್ಯಾಂಕ್ ಇದ್ದರೆ ಯಾವುದಕ್ಕೆ ಲಿಂಕ್ ಆಗಿದೆ ಅಂಥೇಳಿ ಆ ಬ್ಯಾಂಕ್ನವ್ರಿಗೆ ಕೇಳಿದ್ರು ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ಅದರ ಹಿನ್ನೆಲೆಯಲ್ಲಿ ಆ ಬ್ಯಾಂಕ್ ಮಾಹಿತಿಯನ್ನು ಲಿಂಕ್ ಮಾಡಿದಿರಲ್ಲ, ಅದನ್ನೇ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗೃಹಲಕ್ಷ್ಮಿ ಸ್ಕೀಮಿಗೆ ಕೊಟ್ಟಿದ್ದೀರಾ ಚೆಕ್ ಮಾಡ್ಕೊಳ್ಳಿ. ಅನ್ನಭಾಗ್ಯ ಸ್ಕೀಮ್ ಅಡಿಯಲ್ಲಿ ನೀವು ಆಹಾರ ಇಲಾಖೆಗೆ ಅದೇ ಬ್ಯಾಂಕನ್ನು ಡೀಟೇಲ್ಸ್ ಕೊಟ್ಟಿದ್ದೀರಾ ಚೆಕ್ ಮಾಡ್ಕೊಳ್ಳಿ. ಇಷ್ಟು ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಆದರೆ ಗ್ಯಾರಂಟಿ ಸ್ಕೀಮ್ನ ಫಲಾನುಭವಿ ಆದಮೇಲೆ ಆಧಾರ್ ಕಾರ್ಡ್ ಏನಾದರೂ ಅಪ್ಡೇಟ್ ಮಾಡಿದರೆ, ಎಸ್ಪೆಷಲಿ ನೇಮ್ ಏನಾದರೂ ಚೇಂಜ್ ಮಾಡಿದರೆ, ಅದರಲ್ಲೂ ಕೂಡ ಮನೆಯೊಡತಿ ಹೆಸರು ಏನಾದರೂ ಚೇಂಜ್ ಮಾಡಿದರೆ ಒಂದಷ್ಟು ಈ ರೀತಿಯಾದಂಥ ಸಮಸ್ಯೆ ಆಗುತ್ತೆ. ಅವರನ್ನು ಹೊರಗಡೆ ಇಡುವಂಥ ಕೆಲಸಗಳೇ ಆಗ್ತವೆ. ಇದನ್ನು ನೀವು ಇಲಾಖೆಯ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸ ಮಾಡಬೇಕು. ಇದನ್ನು ಅಪ್ಡೇಟ್ ಮಾಡ್ತೀವಿ, ನಮಗೂ ಕೂಡ ಗೊತ್ತಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಕೆಲಸ ನಾವು ಮಾಡಿದರೆ ಸೊ ನಿಮಗೆ ಮುಂದೆ ಪ್ರತಿ ತಿಂಗಳು ಕೂಡ DBT ಮೂಲಕ ಹಣ ಬರುವಂಥ ಕೆಲಸ ಆಗುತ್ತೆ. ಅದು ಆಹಾರ ಇಲಾಖೆಯಲ್ಲಿರುವಂಥ
ಡಿ ಬಿ ಟಿ ಹಣ ಇರ್ಬೋದು, 5 kg ಅಕ್ಕಿ ಹಣ ಇರ್ಬೋದು, ಗೃಹಲಕ್ಷ್ಮಿ ಸ್ಕೀಮ್ ನಡೀಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಏನು ಬರ್ತಾ ಇದೆ ಅದು ಕೂಡ ಇರ್ಬೋದು. ಇನ್ನು ಉಳಿದಂಥ ಸ್ಕೀಮ್ಗಳು ನಿಮಗೆ ಗೃಹಜ್ಯೋತಿ ಸ್ಕೀಮ್ ಏನು ನಿಮಗೇನಂತ ದೊಡ್ಡ ತೊಂದರೆ ಆಗೋದಿಲ್ಲ. ನಿಮಗೆ ಫ್ರೀ ಬಸ್ ಅಂತೂ ನಿಮ್ಮ ಮಹಿಳೆಯರಿಗೆ ನೀವು ಆಧಾರ್ ಕಾರ್ಡ್ ಒಂದು ಹಿಡ್ಕೊಂಡು ಹೋದ್ರೆ ಸಾಕು, ನಿಮಗೆ ಜೆರಾಕ್ಸ್ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಕರ್ನಾಟಕಾದ್ಯಂತನೂ ಕೂಡ ಬಸ್ಗಳೆಲ್ಲರೂ ಕೂಡ ಪ್ರಯಾಣನ ಮಾಡ್ಬೋದು, ಇವುಗಳಿಗೇನು ತೊಂದರೆ ಆಗಲ್ಲ. ಆದರೆ ಈ 2 ಭಾಳ ಪ್ರಮುಖವಾದಂಥ ಸ್ಕೀಮ್ ಏನಿದೆ ಈ ಸ್ಕೀಮಿಗೆ ತೊಂದರೆ ಆಗುತ್ತೆ. ಇನ್ನೂ ಒಂದು ಯುವನಿಧಿ ಸ್ಕೀಮ್ಗೂ ಕೂಡ ತೊಂದರೆ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಮೊದಲೇ ಸಾಧ್ಯ ಆದಷ್ಟು ಅಪ್ಲೈ ಮಾಡುವ ಮುನ್ನೇ ಇವೆಲ್ಲ ಬದಲಾವಣೆ ಮಾಡಿಕೊಂಡ್ರೆ ಒಳ್ಳೆಯದು. ಒಂದು ವೇಳೆ ಏನಾದರೂ ಬದಲಾವಣೆ ಮಾಡಿದರೆ ಇಲಾಖೆಯ ಗಮನಕ್ಕೂ ಕೂಡ ತನ್ನಿ. ಸರ್ ನಾನು ಈ ರೀತಿ ಚೇಂಜ್ ಮಾಡಿದ್ದೀನಿ, ನನಗೆ ಹಣ ಬರದೇ ಇದ್ದರೆ ಹಣ ಬಂದಿಲ್ಲ, ಈ ಕಾರಣಕ್ಕಾದರೂ ಬರದೇ ಇರ್ಬೋದು, ಸೊ ದಯಮಾಡಿ ಒಂದು ಸರಿ ಕ್ರಾಸ್ ಚೆಕ್ ಮಾಡಿ ಪರಿಶೀಲಿಸಿ ಅಂತೇಳಿ ಒಂದು ಮನವಿ ಕೊಟ್ಟರೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಸಾಧ್ಯ ಆದಷ್ಟು ಬೇಗ ಈ ಪ್ರಕ್ರಿಯೆ ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಖಜಾನೆ ವೆಬ್ಸೈಟಲ್ಲಿ ಅಂದರೆ ನಿಮ್ಮ ತಂತ್ರಾಂಶ ಏನಿದೆ ಅದರಲ್ಲೂ ಕೂಡ ಅಪ್ಡೇಟ್ ಮಾಡ್ಕೋತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ಒನ್ಸ್ ನೀವು ಆಧಾರ್ ಕಾರ್ಡಲ್ಲಿ ನೀವು ಅಪ್ಡೇಟ್ ಆಗಿದ್ದರೆ ಇಲ್ಲೂ ಕೂಡ ಅಪ್ಡೇಟ್ ಮಾಡಲಿಕ್ಕೆ ಆನ್ಲೈನಲ್ಲಿ ಆಗುತ್ತಾ ಅಥವಾ ಮತ್ತೆ ಪ್ರತ್ಯೇಕವಾಗಿ ಮಾಡಬೇಕಾ, ಇದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಇದು ನಮಗೆ ಯಾಕಂದರೆ ನಾವು ಫಲಾನುಭವಿ ಇರ್ತೀವಿ, ನಮಗೆ ಹಣ ಬರಬೇಕು, ಆ ಕಾರಣಕ್ಕಾಗಿ ನಮ್ಮ ಮುತುವರ್ಜಿ ನಮ್ಮದು ಜಾಸ್ತಿ ಇರಬೇಕು. ನಾವು ಹೋಗಿ ಏನು ಒಂದು ಲೆಟ್ರ್ ಕೊಟ್ಟು ಬರೋದ್ರಲ್ಲಿ ತಪ್ಪೇನಿಲ್ಲ. ಈ ರೀತಿ ನಾವು ಚೇಂಜಸ್ ಮಾಡಿದ್ದೀವಿ ಅಂತೇಳಿ ಗಮನಕ್ಕೆ ತಂದರೆ ಅವಾಗ ಅವರು ಗಮನಕ್ಕೆ ತಂದುಕೊಂಡು ಅದನ್ನು ಚೇಂಜಸ್ ಮಾಡುವಂಥ ಮ್ಯಾನ್ಯಲ್ ಆಗಿ ಏನಾದರೂ ಚೇಂಜಸ್ ಮಾಡಲಿಕ್ಕಾಗತ್ತಾ, ಮಾಡುವಂಥ ಕೆಲಸವನ್ನು ಕೂಡ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಇದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಏನಾದರೂ ಪ್ರಶ್ನೆಗಳಿದ್ರೆ ಕಾಮೆಂಟಲ್ಲಿ ಪ್ರಶ್ನೆಗಳನ್ನು ಮಾಡಿ. ಯೂಸ್ಫುಲ್ ಆಗಿದ್ದರೆ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18.